ಹಾಂ, ಏನು ಕೆಲಸ ಮಾಡ್ತೀರಾ? ನಾವು ಎಜುಕೇಷನಿಸ್ಟ್ ಮತ್ತು ಅನಾಲಿಸ್ಟ್, ಪೊಲಿಟಿಕಲ್ ಅನಾಲಿಸ್ಟ್. ಪೊಲಿಟಿಕಲ್ ಅನಾಲಿಸ್ಟ್. ಓಕೆ ಸರ್, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಹಾಗೆ ಬಂಕ್ಗಳಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಡ್ರೈ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಅಂದರೆ ಏನು ಅಮೇರಿಕ ಇಸ್ರೇಲ್ ಯುದ್ಧದಿಂದ ಈ ಥರ ಒಂದು ಸಮಸ್ಯೆ ಆಗಿದೆ. ಮೋದಿಯವರು ಈ ರೀತಿ ಒಂದು ಅಂದರೆ ಮನೇಲೇ ವರ್ಕ್ ಮಾಡಿ, ಅಂದರೆ ಪೆಟ್ರೋಲು ಡೀಸೆಲ್ಗಳನ್ನ ಕಡಿಮೆ ಮಾಡಿ ಸರ್ಕಾರಿ ಬಸ್ಗಳನ್ನ ಬಳಸಿ, ಮೆಟ್ರೋಗಳನ್ನ ಬಳಸಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೇನು ಅನಿಸುತ್ತೆ ಸರ್? ಮೊಟ್ಟ ಮೊದಲಾಗಿ ಮೋದಿಯವ್ರದ್ದು ಇನ್ನೆವಿಟಬಲ್ ಸಿಚುವೇಶನ್ಸ್ ಇದೆ. ಇನ್ನೆವಿಟಬಲ್ ಸಿಚುವೇಶನ್ ಇರೋದ್ರಿಂದ ಅವರು ಕೆಲವಾರು ಅನಿವಾರ್ಯ ಕಾರಣಕ್ಕಾಗಿ ಅವರು ಕ್ರಮಗಳನ್ನ ತಗೊಳ್ಬೇಕಾಗತ್ತೆ. ಆದರೆ ಅದಕ್ಕಿಂತ ಮುಂಚೆ ಯುದ್ಧ ಬಂದಾಗ ಅಥವಾ ಕುತ್ತಿಗೆಗೆ ಯಾರಾದರೂ ಮುಗ್ದಾಗ ನಾವು ಕಷ್ಟಪಡೋದಲ್ಲ. ಅದಕ್ಕಿಂತ ಮುಂಚೆ ಪ್ರಿಪೇರ್ಡ್ನೆಸ್ ಅಂತ ಬರಬೇಕಾಗತ್ತೆ. ನಾರ್ಮಲ್ ಟೈಮಲ್ಲೂ ಕೂಡ ಒಂದು ಟೈಮಲ್ಲಿ ಪೆಟ್ರೋಲ್ನ ಕಡಿಮೆ ಮಾಡಬೇಕು, ಪೆಟ್ರೋಲ್ ಯೂಸೇಜ್ ಕಂಟ್ರೋಲ್ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ರೇಷನಿಂಗ್ ಸಿಸ್ಟಮ್ ಅನ್ನೋದು ಮಾಡೋದಕ್ಕೆ ಒಂದು ಸ್ವಲ್ಪ ಟಾಕ್ ಇತ್ತು ಅವಾಗ. ಅಂಥ ಟೈಮಲ್ಲೇ ಮಾಡ್ಕೊಂಡು ಬಂದು ಜನಗಳಿಗೆ ಒಂದು ಶಿಸ್ತು, ಅಗತ್ಯ ಇರೋರಿಗೆ ಉಪಯೋಗಿಸೋಂಥದ್ದಕ್ಕೆ ಸವಲತ್ತುಗಳು ಮಾಡ್ಕೊಂಡು ಬರೋಂಥ ವ್ಯವಸ್ಥೆ ನಿರ್ಮಾಣ ಮಾಡಿದರೆ ಇವಾಗ ಇನ್ನು ಸ್ವಲ್ಪ ಬೆಟರ್ ಆಗಿರ್ತಿತ್ತು. ಅದೊಂದು. ಮತ್ತು ಎರಡನೇದು ಅಕೌಂಟಿಂಗ್ ಸಿಸ್ಟಮ್. ಈ ರೇಟು ಫ್ಲಕ್ಚುಯೇಷನ್ ಆಗುತ್ತೆ ಅಂತ ಡೈರೆಕ್ಟಾಗಿ ಅದನ್ನ ಕಸ್ಟಮರ್ ಮೇಲೆ ಅಥವಾ ಕನ್ಸ್ಯೂಮರ್ ಮೇಲೆ ಹಾಕೋದಕ್ಕಿಂತ ಹೆಚ್ಚಾಗಿ ಒಂದು ಕಾಂಟಿಜೆನ್ಸಿ ಫಂಡ್ ಅಂತ ಕ್ರಿಯೇಟ್ ಮಾಡಬೇಕಾಗತ್ತೆ. ಈಗ ಅಮೇರಿಕಾ, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಸ್ಟಾರ್ಟ್ ಆದಾಗ ರಷ್ಯಾದಿಂದ ಭಾರತ ಪೆಟ್ರೋಲ್ನ ಪಡ್ಕೊಳ್ಳುತ್ತೆ, ಕಡಿಮೆ ರೇಟಲ್ಲಿ ಪಡ್ಕೊಳ್ಳುತ್ತೆ. ಆವಾಗ ರೇಟ್ನ ಕಡಿಮೆ ಮಾಡಿರಲ್ಲ, ಅವಲ್ಲೂ ಕೂಡ ಕನ್ಸ್ಯೂಮರ್ಸ್ ಮೇಲೆ ಅದೇ ರೇಟ್ನ ಏರಿರ್ತಾರೆ. ಈ ಫಂಡ್ ಡಿಫಿಸಿಟ್ ಆವಾಗ ಏನು ಶಾರ್ಟೇಜ್ ಕಸ್ಟಮರಿಂದ ಕಲೆಕ್ಟ್ ಆಗಿದ್ದು ದುಡ್ಡು, ಅದನ್ನು ಯಾಕೆ ಉಪಯೋಗಿಸಿಲ್ಲ ಇವರು? ಇಂಥ ಎಮರ್ಜೆನ್ಸಿ ಟೈಮಲ್ಲಿ ಅಂಥ ಕಾಂಟಿಜೆನ್ಸಿ ಫಂಡ್ನ ಸರ್ಕಾರ ಉಪಯೋಗಿಸ್ಬೇಕು. ಮೂರನೇದು ಬಂದು ಸರ್ಕಾರದ ಯಂತ್ರದಲ್ಲಿ ಬೇಕು ಬೇಡದವರೆಲ್ಲನೂ ವಾಹನಗಳನ್ನ ತೊಗೊಂಡಿರೋಂಥದ್ದು, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರೋಂಥದ್ದು, ಬೇಕು ಬೇಡದವರ ಕೆಲಸಕ್ಕೆಲ್ಲ ಉಪಯೋಗಿಸೋವಂಥದ್ದು, ಬೆಂಬಲಿಗರಿಂದ ಹಿಡಿದು ರಾಜಕೀಯ ಕಾರ್ಯಕರ್ತರುಗಳಿಂದ ಹಿಡಿದು ಅವರು ಮೇಲ್ಪಂಕ್ತಿ ಹಾಕಿ ಅವರೆಲ್ಲ ಕಡಿಮೆ ಮಾಡಬೇಕು. ಜನಸಾಮಾನ್ಯರು ದಿನನಿತ್ಯ ಬದುಕಿಗೋಸ್ಕರ ಮಾಡ್ತಾ ಇರ್ತಾರೆ. ಆದರೆ ಸರ್ಕಾರದವರು ಜನಗಳ ದುಡ್ಡಿಂದ ಅವರು ಯಂತ್ರನ ಉಪಯೋಗಿಸ್ತಾ ಇರ್ತಾರೆ, ಸರ್ಕಾರಿ ಯಂತ್ರ ಉಪಯೋಗಿಸ್ತಾ ಇರ್ತಾರೆ. ಅವರೊಳಗೆ ಹಳೆ ವೆಹಿಕಲ್ಗಳನ್ನ ಮಾರಾಟ ಮಾಡಿರೋದಾಗಿರಲಿ ಎಲ್ಲೊಂದರಲ್ಲೇ ಬಿದ್ದಿರುತ್ತೆ. ಅದಾದ ನಂತರ ಬೇಕು ಬೇಡದರ ಕೆಲಸಕ್ಕೆಲ್ಲ ಉಪಯೋಗಿಸಿ, ಅವ್ರ ಪರ್ಸನಲ್ ಕೆಲಸಗಳೆಲ್ಲ ಉಪಯೋಗಿಸಿ ಪೆಟ್ರೋಲ್ಗಳನ್ನೆಲ್ಲ ಡೀಸೆಲ್ನ ತುಂಬ ಉಪಯೋಗಿಸ್ತಾರೆ. ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಬೇಕು. ರಾಜಕೀಯ ನೇತಾರರಿಂದ ಹಿಡಿದು ಅವರ ಕೊನೆ ಬಾಲಂಗೊಚ್ಚಿವರೆಗೂ ಎಲ್ಲರೂ ಕೂಡ ಕಂಟ್ರೋಲ್ ಮಾಡಿಕೊಂಡು ಜನರಿಗೆ ಒಂದು ಮೇಲ್ಪಂಕ್ತಿ ಒಂದು 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 ಫಾರ್ಮ್ ಸೆಟ್ ಮಾಡಬೇಕು. ಅವರು ಒಂದು ಮೇಲ್ಪಂಕ್ತಿ ಸೆಟ್ ಮಾಡಿದಾಗ ಏನಾಗುತ್ತೆ, ಜನರಿಗೆ ಅನುಕರಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನೀವು ತಂದಿದ್ದೆಲ್ಲ ಜನಗಳ ಮೇಲೆ ಹಾಕಿ ಜನಗಳನ್ನ ಅನುಭವಿಸೋಂಥ ಸಿಚುವೇಶನ್ ಮಾಡಬಾರ್ದು. ಏನೇ ಕಷ್ಟ ಬಂದರೂ ಅದು ಆಡಳಿತ ನಡೆಸೋರು ಫಸ್ಟು ಅದನ್ನು ಅನುಭವಿಸ್ಬೇಕು. ಫಸ್ಟು ಆ ಕಷ್ಟನ ಅನುಭವಿಸ್ಬೇಕು. ಅದಾದಮೇಲೆ ಜನಕ್ಕೆ ಕೊಡಬೇಕು. ತಾಯಿ ಊಟ ಮಾಡಿದಾಗ ಅದು ಸರಿ ಇದೆಯಲ್ಲ ಅಂತ ಫಸ್ಟ್ ನೋಡ್ತಾಳೆ ಅವಳು, ಅದಾದಮೇಲೆ ಮಕ್ಳಿಗೆ ಹಂಚ್ತಾಳೆ. ಆ ಥರ ಇವ್ರೇನಂತ ನಾವು ಇರೋದು ಏನಾರೇ ಇರಲಿ ನಾವು ಅನುಭವಿಸ್ತೀವಿ, ಸುಖನೆಲ್ಲ ನಮಗಿರಲಿ, ಕಷ್ಟನೆಲ್ಲ ಜನಗಳಿಗೆ ಮಾಡೋಂಥದ್ದು. ಇವ್ರಿಗೆ ಅಕೌಂಟಿಂಗ್ ಸಿಸ್ಟಮ್ ಗೊತ್ತಿಲ್ಲ, ಅದಾದಮೇಲೆ ಆ ಹಣಕಾಸೊಂದು ನಿರ್ವಹಣೆ ಸರಿಯಾಗಿ ಬರೋದಿಲ್ಲ, ಪಾಲಿಸಿಗಳು ಸರಿಯಾಗಿ ಅಪ್ಡೇಷನ್ ಮಾಡ್ಕೊಳ್ಳಲ್ಲ. ಇದೆಲ್ಲ ಕಾರಣದಿಂದಾಗಿ ಜನಕ್ಕೆ ತೊಂದರೆಗಳಾಗ್ತಾಯಿದೆ ಹೊರತು ಇವರು ಬದಲಾಯಿಸ್ಕೊಳ್ಬೇಕು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ಏನಿದೆ, ಪೊಲಿಟಿಷಿಯನ್ಸ್ ಏನಿದ್ದಾರೆ ಅವ್ರು ಅದನ್ನ ಬದಲಾಯಿಸ್ಕೊಳ್ಬೇಕೇ ಹೊರತು ಜನಕ್ಕೆ ಕಟ್ಟ ಕಡೆಗೆ ಬರೋ ಪ್ರಾಬ್ಲಮ್ಸ್ಗಳು ಜನಕ್ಕೆ ಕೊಡಬೇಕೇ ಹೊರತು ಬರೋ ಪ್ರಾಬ್ಲಮ್ನ ಜನಕ್ಕೆ ಮೊದಲೇ ಸರಿ ಕೊಡಬಾರ್ದು. ಹೌದು, ಖಂಡಿತ. ಹೌದು, ಇದು ಗೊತ್ತಿರೋದೆ. ಇವತ್ತಲ್ಲ ಇನ್ನು 50 ವರ್ಷ ಆದ್ರೂ ಈ ಪೆಟ್ರೋಲ್ ಇದೆಲ್ಲನೂ ಎಕ್ಸಾಸ್ಟ್ ಆಗುತ್ತೆ ಅನ್ನೋದೆಲ್ಲ ಗೊತ್ತಿರೋದೆ. ಬಟ್ ಆಲ್ಟರ್ನೇಟಿವ್ನ ಮುಂಚೆನೇ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ವ್ಯವಸ್ಥೆನ ಮುಂಚಿತವಾಗಿ ಎಂಕರೇಜ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅದನ್ನು ಸರ್ಕಾರದವರು ಒಂದು ಶಿಸ್ತುಬದ್ಧವಾಗಿ ಮಾಡಬೇಕಾಗತ್ತೆ. ಪಾಲಿಸಿ ಕರೆಕ್ಟಾಗಿರಬೇಕಾಗತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ ಅಂತ ತಂದರು, ಪಾಲಿಸಿಗಳು ಸರಿ ಇರಲಿಲ್ಲ. ನೂರಾರು ಸಾವಿರಾರು ಡೀಲರ್ಗಳೆಲ್ಲನೂ ಬಂಡವಾಳ ಹೊಡೆದ್ರು, ಲಾಸ್ ಮಾಡಿಕೊಂಡ್ರು, ಹೊರಟೋಗ್ಬಿಟ್ರು. ಈ ಥರದ್ದೆಲ್ಲ ಅವ್ರ ಪಾಲಿಸಿಗಳಿಂದ ತುಂಬ ಅನಾನುಕೂಲಗಳಾಗಿದೆ ಜನಗಳಿಗೆ. ಒಂದು ಏನೇ ಒಂದು ಮಾಡೋದಕ್ಕಿಂತ ಮುಂಚೆ ಫುಲ್ ಪ್ರೂಫ್ ಪಾಲಿಸಿಗಳನ್ನ ಡಿಸೈನ್ ಮಾಡಿ ಅದನ್ನು ಹೊರಗಡೆ ಕೊಡಬೇಕಾಗತ್ತೆ. ಆದಷ್ಟು ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಮಾತಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.